ಹೆಲೋ ಫ್ರೆಂಡ್ಸ್, ಇವತ್ತು ನಾನು ಇಫ್ತಾರಿಗೆ ಅಂಥೇಳಿ ಮುಸ್ಲಿಂ ಸ್ಟೈಲಲ್ಲಿ ಚಿಕನ್ ಕೋರ್ಮದ ರೆಸಿಪಿ ಮಾಡಿದ್ದೆ. ನೋಡ್ತಿರ್ಬೋದು ಎಷ್ಟು ರಿಚ್ಚಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು, ಅದಕ್ಕಿಂತ ಸೂಪರ್ಬಾಗಿ ಟೇಸ್ಟ್ ಬಂದಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಕೋರ್ಮ ಅಂದರೆ ಗೋಡಂಬಿ ಹಾಕಬೇಕು ಅಂತ ಹೇಳ್ತೀವಿ, ಬಟ್ ಲೆಸ್ ಅಮೌಂಟಿಂದ ಅದೇ ರೀತಿ ನಾವು ರಿಚ್ನೆಸ್ಸಲ್ಲಿ ಮಾಡ್ಬೋದು. ನೋಡಿ, ನಾನಿವಾಗ ಅದನ್ನು ಮಾಡೋದಕ್ಕೆ ಅಂಥೇಳಿ ಒಂದು ಬಾಂಡಿಗೆ 3 ಬಾದಾಮಿ, 2 ಗೋಡಂಬಿ, 2 ಚಮಚದಷ್ಟು ಶೇಂಗಾವನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊತಿದ್ದೀನಿ. ಅದು ಹುರಿದಾದ್ಮೇಲೆ ಸುಮಾರು 2 ಚಮಚದಷ್ಟು ಎಳ್ಳು, ದೊಡ್ಡ ಚಮಚ ಆದರೆ 1 ಚಮಚ ಸಾಕು, ಎಳ್ಳನ್ನು ಹಾಕಿ ಅದನ್ನು ಹುರ್ಕೊತಿದ್ದೀನಿ. ಮತ್ತು 1 ಚಮಚದಷ್ಟು ಗಸಗಸೆಯನ್ನು ಹಾಕಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಬೇಕಾಗಿಲ್ಲ. ಇವಾಗ ಅರ್ಧ ಕಪ್ಪಷ್ಟು ನಾನು ಒಣಕೊಬ್ಬರಿ ತುರಿಯನ್ನು ಅದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೋತಿದ್ದೀನಿ. ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಜಾಸ್ತಿ ಫ್ರೈ ಮಾಡಿ ಕಪ್ ಮಾಡೋಕ್ಕೆ ಹೋಗ್ಬಿಡಿ, ಟೇಸ್ಟ್ ಎಲ್ಲ ಕೆಟ್ಟೋಗುತ್ತೆ. ನೋಡಿ, ಅದು ಎಷ್ಟು ಕೆಂಪಾಗಕ್ಕೆ ಬಂದಿದೆ, ಆವಾಗ ನಾನು ಅದನ್ನು ಆಫ್ ಮಾಡಿ ತೆಗೆದಿಟ್ಕೊತಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ 2 ಚಮಚದಷ್ಟು. ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ 2, 10ರಿಂದ 15 ಬೆಳ್ಳುಳ್ಳಿ, 1 ಇಂಚಿಗಿಂತ ಸ್ವಲ್ಪ ಕಡಿಮೆ ಶುಂಠಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಇವಾಗ ನಾನು ಒಂದೇ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊವನ್ನು ಹಾಕಿದ್ದೆ, ಒಂದು ಹಸಿಮೆಣಸಿನ್ಕಾಯಿನೂ ಸಹ ಹಾಕಿದ್ದೆ, ಅದು ಮಿಸ್ ಆಗೋಗ್ಬಿಟ್ಟಿದೆ. ಅದನ್ನು ಲೋ ಟು ಮೀಡಿಯಮ್, ಇವಾಗಲೂ ನಾನು ಹೇಳ್ತಿದ್ದೀನಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿ ಹುರ್ಕೊಳ್ಳಿ. ಇವಾಗ 2 ಚಮಚ, ದೊಡ್ಡ ಚಮಚ ಆದರೆ 1 ಚಮಚ ಸಾಕು, ಚಿಕ್ಕ ಚಮಚ ಆದರೆ 2 ಚಮಚದಷ್ಟು ಧನಿಯಾ ಕಾಳು, ಇಲ್ಲಾಂದರೆ ಧನಿಯಾ ಪೌಡರ್ ಕೂಡ ಹಾಕ್ಬೋದು. ಅದು ಧನಿಯಾ ಕಾಳಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ 1 ಚಕ್ಕೆ ಮತ್ತು ಅರ್ಧ ಚಮಚದಷ್ಟು ಶಾಜೀರ, 3 ಏಲಕ್ಕಿ, 2 ಲವಂಗ ಮತ್ತು ಒಂದು 4 ಕಾಳಷ್ಟು ನಾನು ಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಈಗ ಯಾವುದೇ ಕಾರಣಕ್ಕೂ ನಮ್ಮ ಮಸಾಲೆ ಬ್ರೌನ್ ಆಗಬಾರ್ದು. ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡಿದ್ದೀನಿ ಅಂಥೇಳಿ. ಈ ರೀತಿ ನೀಟಾಗಿ ಹುರ್ಕೊಂಡು ಅದನ್ನು ಒಂದು ಸೈಡಿಗೆ ತೆಗೆದಿಟ್ಟು ತಣ್ಣಗಾದ್ಮೇಲೆ ಇದನ್ನು ಸಪ್ರೇಟು ಮತ್ತು ಅದು ಕಾಯಿ ಹಾಕಿದ್ದೀವಲ್ಲ ಅದನ್ನು ಸಪ್ರೇಟು ನೀಟಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ದೊಡ್ಡ ಚಮಚದಷ್ಟು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅರ್ಧ ಈರುಳ್ಳಿಯನ್ನು ನೀಟಾಗಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆದಮೇಲೆ ಅರ್ಧ kg ಚಿಕನನ್ನು ನಾನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಒಂದು 2 ನಿಮಿಷ ಕೈ ಆಡಿಸಾದ್ಮೇಲೆ ಅರ್ಧ ಚಮಚದಷ್ಟು ನಾನು ಅರಿಶಿನ ಪೌಡರನ್ನು ಹಾಕಿದ್ದೀನಿ. ಒಂದು ದೊಡ್ಡ ಚಮಚದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ನಾನು ಮನೇಲಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಅದನ್ನು ಹಾಕಿ, ಇಲ್ಲ ಅಂದರೆ ಕಾಶ್ಮೀರಿ ಲಾಲ್ ಪೌಡ್ರು, ಬ್ಯಾಡಗಿ ಪೌಡ್ರು ಏನಿದ್ರು ನೀವು ಕಲರಿಗೆ ಹಾಕ್ಬೋದು, ಬಟ್ ಹಾಕಿ ಟೇಸ್ಟು ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಉಪ್ಪು ಮತ್ತು ಕಸೂರಿ ಮೇಥಿಯನ್ನು ಹಾಕಿ ನಾನು ನೀಟಾಗಿ 2 ನಿಮಿಷಗಳ ಕಾಲ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಟ್ಟು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇದನ್ನು ಯಾವಾಗ ಬೇಕು ಆ ಥರ ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ಖಾರಕ್ಕೆ ತಕ್ಕಂಗೆ 1 ಚಮಚದಷ್ಟು ನಾನು ಖಾರದ ಪುಡಿಯನ್ನು ಹಾಕಿ ಅದನ್ನು ಅದೇ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಚಿಕನ್ ಚೆನ್ನಾಗಿ ಬೆಂದು ಅದರಲ್ಲಿ ಎಣ್ಣೆ ಬಿಟ್ಕೊಂಡಿದೆ, ಅದನ್ನು ಹಾಕಿ ಇವಾಗ ನಾನು ಈರುಳ್ಳಿ ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಆಲ್ರೆಡಿ ನಮ್ಮ ಮಸಾಲೆಗಳು ಬೆಂದಾಗ್ಬಿಟ್ಟಿದೆ. ಸೊ ಹಾಗಾಗಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ನೀವು ಹಾಕಿದ ತಕ್ಷಣ ನೀವು ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಳ್ಳೋದಕ್ಕೆ, ಅಂದರೆ ಮಸಾಲೆಗಳು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಸೊ ಮಸಾಲೆಗಳು ರೆಡಿ ಮಾಡಿ ಇಟ್ಕೊಂಡಿದ್ರೆ ಈ ಸಾಂಬಾರು ಬರೀ 5 ನಿಮಿಷದಲ್ಲಿ ಆಗೋಗುತ್ತೆ. 2 ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡಾದಮೇಲೆ ಈಗೇನು ನಾವು ಕಾಯಿ, ಗೋಡಂಬಿ ಮತ್ತು ಅದು ಎಳ್ಳು ಎಲ್ಲ ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ನೋಡಿ ಅದು ಪೇಸ್ಟು ಸಹ ಅಷ್ಟೇ, ಬರೀ ಅರ್ಧ ಕಪ್ಪಷ್ಟು ಆಗುತ್ತೆ. ಅದನ್ನು ಅದರಲ್ಲೆಲ್ಲ ಹಾಕಿ ಕನ್ಸಿಸ್ಟೆಂಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬಟ್ ಇದು ಕೋರ್ಮ ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತೆ. ಇದು ಚಪಾತಿ, ರೋಟಿ, ನಾನ್ಗೆಲ್ಲ ತುಂಬ ಸಖತ್ತಾಗಿರುತ್ತೆ. ಅದನ್ನು ಹಾಕಿ ಲಿಡ್ ಕ್ಲೋಸ್ ಮಾಡ್ಕೊಂಡು 2 ನಿಮಿಷ ಬೇಯಿಸಾದ್ಮೇಲೆ ಲಾಸ್ಟಿಗೆ 1 ಚಮಚದಷ್ಟು ಗರಂ ಮಸಾಲ, ಇಲ್ಲಾಂದರೆ ಕೋರ್ಮ ಮಸಾಲ ಹಾಕಿ, ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ನಿಸ್ತು ಅದನ್ನು ಹಾಕಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 2 ನಿಮಿಷಗಳ ಕಾಲ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ವಿ ಅಂದರೆ ನಮ್ಮ ಈ ಗ್ರೇವಿ ರೆಡಿ ಆಗುತ್ತೆ, ಚಿಕನ್ ಕೋರ್ಮ ರೆಡಿ ಆಗುತ್ತೆ. ಎಂಥ ಘಮ ಘಮ ಅಂತಿತ್ತು ಗೊತ್ತಾ. ನೀವು ಮಸ್ಟ್ ಆ್ಯಂಡ್ ಶುಡ್ ಈ ರೆಸಿಪಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ.